ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರಚಲಿತ ಘಟನೆಗಳು ಏಪ್ರಿಲ್ 5 ಮತ್ತು 6 2 ದಿನದ ಪ್ರಚಲಿತ ಘಟನೆಗಳನ್ನು ಇವತ್ತಿನ ತರಗತಿಯಲ್ಲಿ ಸಂಪೂರ್ಣವಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಥಂಬ್ನೇಲ್ ಕ್ವಶನ್ಸ್ ಈ ರೀತಿಯಾಗಿದೆ. ಏಪ್ರಿಲ್ 2026ರಂತೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಇಲ್ಲಿ ಪ್ರಶ್ನೆ. ತುಂಬ ಇಂಪಾರ್ಟೆಂಟ್ ಇದು. ಇಲ್ಲಿ ನೋಡಿ, ಆಪ್ಷನ್ ಎ ನ್ಯಾಯಮೂರ್ತಿ DY ಚಂದ್ರಚೂಡ್, ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ BR ಗವಾಯಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೇವೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು, CJI ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕರೆಕ್ಟಾಗಿ ನೀವು ಕಮೆಂಟ್ ಬಾಕ್ಸ್ ಮೂಲಕ ಮೊದಲು ಆನ್ಸರ್ ಮಾಡಿ. ಏನಾದರೂ ಗೊತ್ತಾಗಲಿಲ್ಲ ಅಂತಾದರೆ ನಾನು ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ಕೊನೆಯಲ್ಲಿ ನಾನು ಹೇಳ್ತೇನೆ. ಓಕೆನಾ? ಈಗ ಡೈರೆಕ್ಟಾಗಿ ನಾವು ನಮ್ಮ ಒಂದು ತರಗತಿಯನ್ನು ಶುರು ಮಾಡ್ಕೊಂಬಿಡೋಣ. ಮೊದಲನೇದಾಗಿ ನಾನು ಪ್ರತಿದಿನ ಒಂದು ಹೇಳ್ತೇನೆ ನೋಡಿ, ಪ್ರಚಲಿತ ಘಟನೆಗಳ ಒಂದು PDF ಏನಪ್ಪ ಅಂತ ಅಂದರೆ, ನಿಮಗೆ ಪ್ರತಿ ತಿಂಗಳ ಒಂದು ತರಗತಿಗಳು ಈ ರೀತಿಯಾಗಿ ನಡೀತಿರ್ತವೆ. ಈ ಒಂದು ಪ್ರತಿ ತಿಂಗಳ PDFನ ಒಂದು ಪ್ರಚಲಿತ ಘಟನೆಗಳು ಕ್ವಶನ್ಸ್ ಇರ್ತವೆ. ಸಂಪೂರ್ಣವಾಗಿ ನಿಮಗೇನಾದರೂ PDF ರೂಪದಲ್ಲಿ ಬೇಕು ಅಂತ ಅಂದರೆ ಸಂಪೂರ್ಣವಾಗಿ ಒಂದು ಮಂತಿನ ಸಂಪೂರ್ಣ ಪ್ರಚಲಿತ ಘಟನೆಗಳು ಬೇಕು ಅಂತ ಅಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫೋನ್ಪೇ ಸ್ಕ್ಯಾನರ್ ಮುಖಾಂತರ ನೀವು ಒಂದು ತಿಂಗಳ PDF ಬೇಕು ಅಂತಂದರೆ 20 ರೂಪಾಯಿನ ಸೆಂಡ್ ಮಾಡಬೇಕು. ಅದೇ ಕಳೆದ 6 ತಿಂಗಳ PDF ಬೇಕು ಅಂತಂದರೆ 60 ರೂಪಾಯಿಗಳನ್ನು ಇಟ್ಟಿದ್ದೇವೆ, ಅದನ್ನು ಸೆಂಡ್ ಮಾಡಬೇಕು. ಅದೇ 12 ತಿಂಗಳದ್ದು ಬೇಕಪ್ಪ ಅಂತ ಅಂದರೆ ನೀವು 100 ರೂಪಾಯಿಗಳನ್ನು ಸೆಂಡ್ ಮಾಡಿ 12 ತಿಂಗಳದನ್ನು ಕೂಡ ನೀವು ತೊಗೋಬೋದು. ಇದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ, ನೀವು ಡೈಲಿ ಕರೆಂಟ್ ಅಫೇರ್ಸನ್ನು ನಮಗೆ ನೋಡೋದಕ್ಕೆ ಆಗಲ್ಲ ಸರ್ ಅಂತ ಅಂದರೆ, ಅವರಿಗಾಗಿ ಅಂತಲೇ ನಾನು ಇಂತಹ ಒಂದು ಅಪಾರ್ಚುನಿಟೀಸನ್ನು ಕೊಟ್ಟಿದ್ದೇನೆ. ಯಾರಿಗಾದರೂ ಹಣ ಇಲ್ಲ ಅಂತ ಅಂದರೆ ನೀವು ಡೈಲಿ ಕರೆಂಟ್ ಅಫೇರ್ಸನ್ನು ನೀವು ಬರ್ಕೊಂಡು ಹೋದರೆ ಒಳ್ಳೆಯದು. ನಿಮಗೇನಾದರೂ ಹಣ ಇದೆ, ನಾವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಆದರೂ ಓದ್ತೇವೆ ಅಂತಕ್ಕಂಥ ಒಂದು ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ತಿಂಗಳಿಗೆ 20 ರೂಪಾಯಿ, ಜಾಸ್ತಿ ಕೇಳ್ತಾ ಇಲ್ಲ. ಓಕೆನಾ? ಇದನ್ನು ಅಮೌಂಟನ್ನು ಕಳಿಸಿದಂಥ ಒಂದು ಸ್ಕ್ರೀನ್ಶಾಟನ್ನು udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಳಿಸ್ಬೇಕು ಸ್ಕ್ರೀನ್ಶಾಟನ್ನು. ಇಲ್ಲ ಅಂತಂದರೆ ಎಕ್ಸಾಮ್ ಇನ್ ಕನ್ನಡ ಅಂತ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಕೂಡ ನೀವು ಫಾಲೋ ಮಾಡಿಕೊಂಡು ಮೆಸೇಜ್ ಹಾಕಿದರೆ ಅಲ್ಲೂ ಕೂಡ ನಾವು PDF ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಓಕೆನಾ? ಇಮೇಲ್ ಬರಲಿಲ್ಲ ಅಂತಂದರೆ ಎಕ್ಸಾಮ್ ಇನ್ ಕನ್ನಡ ಅಂತ ಏನು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಓಕೆನಾ? ಈಗ ಡೈರೆಕ್ಟಾಗಿ ನಮ್ಮ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನಾಂಕದಂದು ರಾಷ್ಟ್ರೀಯ ಸಮುದ್ರಯಾನ ದಿನವನ್ನಾಗಿ ಅಥವಾ ನ್ಯಾಷನಲ್ ಮ್ಯಾರಿಟೈಮ್ ಡೇ ಆಗಿ ಆಚರಣೆಯನ್ನು ಮಾಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ. ಪ್ರತಿ ವರ್ಷ ನಾವು ಮ್ಯಾರಿಟೈಮ್ ಡೇ ಅಥವಾ ರಾಷ್ಟ್ರೀಯ ಸಮುದ್ರಯಾನ ದಿನ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ. ಆಪ್ಷನ್ಸ್ ನೋಡಿ, ಏಪ್ರಿಲ್ 1, ಏಪ್ರಿಲ್ 4, ಏಪ್ರಿಲ್ 5 ಹಾಗೆ ಏಪ್ರಿಲ್ 6 ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ಗಳನ್ನು. ಕೆಲವು ವಿದ್ಯಾರ್ಥಿಗಳು ಹೇಳಿದರು ನೀವು ಮಾರ್ಕ್ ಮಾಡಿ ಅಂತ. ವಿದ್ಯಾರ್ಥಿಗಳೇ, ನಾವು ಮಾರ್ಕ್ ಮಾಡಿದ್ದೀವಿ ಅಂತ ಅಂದರೆ ಬೇರೆ ಕೆಲವು ವಿದ್ಯಾರ್ಥಿಗಳಿಗೆ ಏನಪ್ಪ ಆಗುತ್ತೆ ಅಂತ ಅಂದರೆ ಅದು ಕಾಣೋದಿಲ್ಲ. ಇದನ್ನು ನಾವು ಮೊದಲು ಮಾರ್ಕೇ ಮಾಡ್ತಾಯಿದ್ವಿ, ಆದರೆ ಕೆಲವು ವಿದ್ಯಾರ್ಥಿಗಳು ಹೇಳಿದರು ನಮಗೆ ಮಾರ್ಕ್ ಮಾಡಬೇಡಿ ಅಂತ. ಅದಕ್ಕಾಗಿ ಮಾರ್ಕ್ ಮಾಡ್ತಾಯಿಲ್ಲ. ಓಕೆನಾ? ನಿಮಗೆ ಒಬ್ಬರಿಗಾಗಿ ನಾವು ಮಾರ್ಕ್ ಮಾಡಬೇಕು ಅಂತ ಅನಿಸಿತ್ತು ಅಂತಂದರೆ ನೀವು ಬೇಕಾದರೆ ತುಂಬ ಜನ ಕಮೆಂಟ್ ಮಾಡಿದಿರಿ ಅಂತ ಬೇಕಾದರೆ ಮಾರ್ಕ್ ಮಾಡ್ತೇನೆ. ಆದರೆ ಕೆಲವು ವಿದ್ಯಾರ್ಥಿಗಳು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿದರು ಮಾರ್ಕ್ ಮಾಡಬೇಡಿ ಸರ್ ಅಂತ, ಅದಕ್ಕಾಗಿ ಮಾರ್ಕ್ ಮಾಡ್ತಾಯಿಲ್ಲ. ಓಕೆನಾ? ಮಂತ್ಲಿ ಕರೆಂಟ್ ಅಫೇರ್ಸಲ್ಲಿ ಮಾರ್ಕ್ ಮಾಡ್ತೇವೆ, ಆದರೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸಲ್ಲಿ ನಾವು ಮಾಡೋದಿಲ್ಲ. ನಿಮಗೇನಾದರೂ ಮಾರ್ಕ್ ಬೇಕು ಅಥವಾ ಆನ್ಸರ್ಸ್ ಹೈಲೈಟ್ ಆಗಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ತುಂಬ ಜನ ಅದನ್ನು ಕಮೆಂಟ್ ಮಾಡಿದ್ರಿ ಅಂತಂದರೆ ಮಾರ್ಕ್ ಕೂಡ ಮಾಡ್ತೇವೆ. ಓಕೆನಾ? ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರವನ್ನು ನೋಡೋಣ. ಏನಪ್ಪ ಇಂಡಿಯನ್ ಅಥವಾ ರಾಷ್ಟ್ರೀಯ ಸಮುದ್ರಯಾನ ದಿನ ಅಥವಾ ನ್ಯಾಷನಲ್ ಮ್ಯಾರಿಟೈಮ್ ಡೇ ಯಾವಾಗಪ್ಪ ಆಚರಣೆಯನ್ನು ಮಾಡ್ತಾರೆ ಅಂತಂದರೆ, ಪ್ರತಿ ವರ್ಷ ನಾವು ಏಪ್ರಿಲ್ 5ನೇ ತಾರೀಕಿನಂದು ಇದನ್ನು ಆಚರಣೆಯನ್ನು ಮಾಡ್ತೇವೆ. ನೋಡಿ, ರಾಷ್ಟ್ರೀಯ ಸಮುದ್ರಯಾನ ದಿನ ಅಂತ ಕೊಟ್ಟಿದ್ದಾರೆ. ಐತಿಹಾಸಿಕ ಹಿನ್ನೆಲೆ ನೋಡೋದಾದರೆ 1919 ಏಪ್ರಿಲ್ 5ರಂದು ಮುಂಬೈನಿಂದ ಲಂಡನ್ಗೆ ಪ್ರಯಾಣಿಸಿದ SS ಲಾಯಲ್ಟಿ ಎಂಬತಕ್ಕಂಥ ಒಂದು ಮೊದಲ ಭಾರತೀಯ ಹಡಗಿನ ನೆನಪಿಗಾಗಿ ಇದನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಓಕೆನಾ? ಈ ಒಂದು ಆರಂಭ ಯಾವಾಗಿಂದ ನಾವು ಇದನ್ನು ಮಾಡಿರೋದು ಅಂತ ನೋಡೋದಾದರೆ, ಈ ಒಂದು ದಿನವನ್ನು ಅಂದರೆ ರಾಷ್ಟ್ರೀಯ ಸಮುದ್ರಯಾನ ದಿನವನ್ನು ಮೊದಲ ಬಾರಿಗೆ 1964ರಲ್ಲಿ ಆಚರಣೆಯನ್ನು ಮಾಡಲಾಯಿತು. ನೆಕ್ಸ್ಟ್ ಉದ್ದೇಶ ನೋಡ್ಬೋದು, ಜಾಗತಿಕ ಆರ್ಥಿಕತೆಗೆ ಸಮುದ್ರಯಾನದ ಕೊಡುಗೆ ಮತ್ತು ಭಾರತದ ಸಮುದ್ರ ಗಡಿಗಳ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದನ್ನು ನಾವು ಈ ಒಂದು ರಾಷ್ಟ್ರೀಯ ಸಮುದ್ರಯಾನ ದಿನದ ಮೂಲಕ ನಾವು ಮಾಡ್ತೇವೆ.
ಅದೇ ರೀತಿ ಸಾಗರಮಾಲಾ ಯೋಜನೆ ಅಂತ ಒಂದು ಯೋಜನೆ ಇದೆ. ಭಾರತದ ಬಂದರುಗಳ ಆಧುನೀಕರಣಕ್ಕಾಗಿ ಕೇಂದ್ರ ಸರ್ಕಾರವು ಈ ಒಂದು ಬೃಹತ್ ಯೋಜನೆಯನ್ನು ಜಾರಿಗೆ ತಂದಿದೆ. ಯಾಕಪ್ಪ ಇದನ್ನು ಎಲ್ಲವೂ ಹೇಳ್ತಿದ್ದೇನೆ ಅಂತ ಅಂದರೆ, ಸಮುದ್ರಯಾನ ದಿನ ಅಂತ ಅಂದರೆ ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ಬೇರೆ ಬೇರೆ ಸ್ಕೀಮ್ಗಳು ಇರ್ತವೆ. ಆ ಒಂದು ಸ್ಕೀಮ್ ಮೇಲೂ ಕೂಡ ಕ್ವಶನ್ಸ್ ಕೇಳ್ಬೋದು, ಅದಕ್ಕಾಗಿ ಈ ರೀತಿಯಾಗಿ ತಂದಿದ್ದೇನೆ. ನೆಕ್ಸ್ಟು ಕೊನೆಯದಾಗಿ ನೋಡಿ, ವರುಣ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿ ಇದೆ. ಸಮುದ್ರಯಾನ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಈ ದಿನದಂದು ವರುಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ. ಹಾಗಾದರೆ 2026ರ ಒಂದು ರಾಷ್ಟ್ರೀಯ ಸಮುದ್ರಯಾನ ದಿನದಲ್ಲಿ ಯಾರಿಗೆ ವರುಣ ಪ್ರಶಸ್ತಿ ಲಭಿಸಿತು? ನೀವು ಏನು ಮಾಡಬೇಕಪ್ಪ ಅಂತಾನೆ ಗೂಗಲಲ್ಲಿ ಸರ್ಚ್ ಮಾಡಿ, ವರುಣ ಅವಾರ್ಡ್ ಗಿವನ್ ಟು ವಿಚ್ ಪರ್ಸನ್ ಅಂತ ನೀವು ಸರ್ಚ್ ಮಾಡಿದ್ರಿ ಅಂತಾದರೆ ನಿಮಗೆ ಆನ್ಸರ್ ಸಿಗ್ತದೆ. ಓಕೆನಾ. ನೆಕ್ಸ್ಟು 2ನೇ ಪ್ರಶ್ನೆ ನೋಡಿ, ಭಾರತೀಯ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರಿತೇವೆ. ಮತದಾರರಿಗೆ ಅಭ್ಯರ್ಥಿಗಳ ಬಗ್ಗೆ ತಿಳಿಯಲು ಯಾವ ಹೊಸ ಡಿಜಿಟಲ್ ವೇದಿಕೆಯನ್ನು ಬಳಸಲು ಸೂಚನೆ ಮಾಡಿದೆ ಅಂತ ಪ್ರಶ್ನೆ. ಭಾರತೀಯ ಚುನಾವಣಾ ಆಯೋಗ ಎಲ್ಲರಿಗೂ ಕೂಡ ಗೊತ್ತಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ. ಈ ಒಂದು ಮತದಾರರಿಗೆ ಅಭ್ಯರ್ಥಿಗಳ ಬಗ್ಗೆ ತಿಳಿಯಲು ಯಾವ ಹೊಸ ಡಿಜಿಟಲ್ ವೇದಿಕೆಯನ್ನು ಬಳಸಲು ಸೂಚನೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ. ಇ ವೋಟರ್ ಪೋರ್ಟಲ್, ಭಾರತ್ ವೋಟ್ ಪೋರ್ಟಲ್, ECI ನೆಟ್ ಅಂತ ಒಂದಿದೆ. ನೆಕ್ಸ್ಟ್ ಇಲ್ಲಿ ಡಿಜಿಟಲ್ ಚುನಾವಣೆ ಅಂತ ಕೊಟ್ಟಿದ್ದಾರೆ. ನೋಡಿ, ನಿಮಗೇನಾದರೂ ಗೊತ್ತಿತ್ತು ಅಂತಾನೆ ಕಮೆಂಟ್ ಮಾಡಿ, ಇಲ್ಲ ಅಂತಾದರೆ ನಾನು ಈಗ ಡೈರೆಕ್ಟಾಗಿ ಆನ್ಸರನ್ನು ಹೇಳ್ತೇನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ECI ನೆಟ್ ಅಂತ. ಇದರ ಬಗ್ಗೆ ನಾವು ಹೆಚ್ಚಿನದಾಗಿ ಮಾಹಿತಿಗಳನ್ನು ತಿಳ್ಕೊಂಡು ಬರೋದಾದರೆ ನೋಡಿ, ಉತ್ತರ ಯಾವುದಪ್ಪ ಅಂತಂದರೆ ECI ನೆಟ್ ಅಂತ. ಭಾರತೀಯ ಚುನಾವಣಾ ಆಯೋಗ ಮತ್ತು ECI ನೆಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಕ್ರಿಮಿನಲ್ ಹಿನ್ನೆಲೆ, ಆಸ್ತಿ ಮತ್ತು ಶಿಕ್ಷಣದ ವಿವರಗಳನ್ನು ಮತದಾರರಿಗೆ ನೇರವಾಗಿ ತಲುಪಿಸುವುದು ಇದರ ಒಂದು ಉದ್ದೇಶ ಆಗಿದೆ. ಹಳೆಯ KYC ಅಥವಾ ನೋ ಯುವರ್ ಕಸ್ಟಮರ್ ಅಂತ ಕರಿತೇವೆ. ಈ ಒಂದು ಹಳೆಯ ಒಂದು KYC ಏನಿದೆ, ಆ್ಯಪ್ನ ಸುಧಾರಿತ ಆವೃತ್ತಿಯಾಗಿ ಇದು ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ. ನೆಕ್ಸ್ಟು ಸಂವಿಧಾನದ ವಿಧಿ ನೋಡ್ಬೋದು. ಭಾರತೀಯ ಚುನಾವಣಾ ಆಯೋಗದ ಬಗ್ಗೆ ಸಂವಿಧಾನದ 324ನೇ ವಿಧಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಚುನಾವಣಾ ಆಯೋಗವನ್ನು. ಮತ್ತು ನೆಕ್ಸ್ಟು 4ನೇ ಪಾಯಿಂಟ್ ನೋಡಿ, ಈ ಒಂದು ಪೋರ್ಟಲ್ ಮೂಲಕ ಅಂದರೆ ECI ನೆಟ್ ಎಂಬತಕ್ಕಂಥ ಪೋರ್ಟಲ್ ಮೂಲಕ ಮತದಾರರು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯ ಬಗ್ಗೆ ದೂರು ನೀಡಲು ಸಹ ಅವಕಾಶ ಇದೆ. ನೆಕ್ಸ್ಟು 5ನೇದು ನೋಡಿ, ಸಿ ವಿಜಿಲ್ ಎಂಬತಕ್ಕಂತಹ ಒಂದು ಸ್ಕೀಮ್ ಇದೆ. ಇದು ಚುನಾವಣಾ ಅಕ್ರಮಗಳನ್ನು ತಡೆಯಲು ಆಯೋಗವು ಬಳಸ್ತಾ ಇರತಕ್ಕಂತಹ ಮತ್ತೊಂದು ಪ್ರಮುಖ ಆ್ಯಪ್ ಆಗಿದೆ. ನೋಡಿ, ಯಾಕಪ್ಪ ಈ ರೀತಿಯಾಗಿ ನಾನು ಕರೆಂಟ್ ಅಫೇರ್ಸನ್ನು ಈ ರೀತಿಯಾಗಿ ಕೂಡ ಓದಿಸ್ತಾ ಇದ್ದೇನೆ ಅಂತಂದರೆ, ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ನೀವು ಒಂದು ಕ್ವಶನ್ ನೀವು ಓದ್ತಿದ್ದೀರಾ ಅಂತ ಅಂದಮೇಲೆ ಅದರ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ ಮಾಹಿತಿ ಗೊತ್ತಿತ್ತು ಅಂತಾದರೆ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅದಕ್ಕಾಗಿ ಈ ರೀತಿಯಾಗಿ ಕರೆಂಟ್ ಅಫೇರ್ಸನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗ್ತಾ ಇತ್ತು ಅಂತಾದರೆ ವಿಡಿಯೋಗೆ ಈಗಲೇ ಲೈಕ್ ಹೊತ್ಬಿಡಬೇಕು. ಓಕೆನಾ. ಈ ಒಂದು ವಿಡಿಯೋಗೆ ಮಿನಿಮಮ್ 50 ಲೈಕ್ ಮಾಡಲೇಬೇಕು. ಯಾರ್ಯಾರು ಇನ್ನೂ ಕೂಡ ವಿಡಿಯೋನ ನೋಡ್ತಾ ಇದ್ದಾರೆ, ಇದುವರೆಗೂ ವಿಡಿಯೋನ ನೋಡ್ತಿದ್ದೀರಾ, 50 ಲೈಕ್ ಆಗಿಲ್ಲ ಅಂತಾರೆ ನೀವು ಕೂಡ ಪ್ಲೀಸ್ ಲೈಕ್ ಮಾಡಿಬಿಡಿ. ನೆಕ್ಸ್ಟು 3ನೇ ಪ್ರಶ್ನೆ ನೋಡಿ, ನಾಸಾ ಅಂತ ಇದೆ, ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಏಜೆನ್ಸಿ ಅಂತ. ಯಾವ ಚಂದ್ರಯಾನ ಮಿಷನ್ ಇತ್ತೀಚೆಗೆ ಚಂದ್ರನ ಹತ್ತಿರದಿಂದ ಹಾರಿ ಹೋಗುವಾಗ ಸುಂದರ ಚಿತ್ರಗಳನ್ನು ಸೆರೆ ಹಿಡಿದಿದೆ ಅಂತ ಪ್ರಶ್ನೆ. ನಾಸಾದ ಯಾವ ಚಂದ್ರಯಾನದ ಮಿಷನ್ ಇತ್ತೀಚೆಗೆ ಚಂದ್ರನ ಹತ್ತಿರದಿಂದ ಹಾರಿ ಹೋಗುವಾಗ ಸುಂದರ ಚಿತ್ರಗಳನ್ನು ಸೆರೆ ಹಿಡಿದಿದೆ ಅಂತ. ಅರ್ತಮಿಸ್ 1, ಅರ್ತಮಿಸ್ 2, ಅರ್ತಮಿಸ್ 3, ಅಪೋಲೋ 2.0 ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಅರ್ತಮಿಸ್ 2 ಅಂತ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋಣ. ಅರ್ತಮಿಸ್ 2, ನಾಸಾದ ಅರ್ತಮಿಸ್ 2 ಮಿಷನ್ ಅಂತ ಕೊಟ್ಟಿದ್ದಾರೆ. ಚಂದಿರನ ಹತ್ತಿರ ಅಂತ ಕೊಟ್ಟಿದ್ದಾರೆ. ಇದು ಚಂದ್ರನ ಸುತ್ತ 10,300 ಕಿಲೋಮೀಟರ್ ದೂರದಲ್ಲಿ ಹಾರಾಟವನ್ನು ನಡೆಸಿ ಭೂಮಿಗೆ ಮರಳುವ ಯೋಜನೆ ಆಗಿದೆ ಅರ್ತಮಿಸ್ 2 ಎಂಬತಕ್ಕಂಥ ಒಂದು ಯೋಜನೆ. ಗಗನಯಾತ್ರಿಗಳನ್ನು ನೋಡೋದಾದರೆ ಈ ಒಂದು ಮಿಷನ್ನಲ್ಲಿ ಬೆರೆಮಿ ಹ್ಯಾನ್ಸೆನ್, ವಿಕ್ಟರ್ ಗ್ಲೋವರ್, ರೀಡ್ ವೈಸ್ಮೆನ್ ಮತ್ತು ಕ್ರಿಸ್ಟಿನಾ ಕೋಚ್ ಎಂಬತಕ್ಕಂಥವರು ಮಹಿಳಾ ಒಂದು ಗಗನಯಾತ್ರಿಗಳು ಎಂಬ 4 ಗಗನಯಾತ್ರಿಗಳು ಹೋಗಿದ್ದಾರೆ. ನೆಕ್ಸ್ಟು ನೌಕೆ ನೋಡ್ಬೋದು. ಗಗನಯಾತ್ರಿಗಳು ಪ್ರಯಾಣಿಸುತ್ತಿರುವ ನೌಕೆಯ ಹೆಸರು ಓರಿಯನ್ ಅಂತ ಕರಿತೇವೆ. ಓರಿಯನ್ ಸ್ಪೇಸ್ ಕ್ರಾಫ್ಟ್ ಅಂತ. ವಿದ್ಯಾರ್ಥಿಗಳಿಗೆ ಇದು ವೆರಿ ಇಂಪಾರ್ಟೆಂಟು, ಪಕ್ಕಾ ಪ್ರಶ್ನೆ ಇಲ್ಲಿಂದ ಬರುವಂಥ ಸಾಧ್ಯತೆ ಇರ್ತದೆ. ಅರ್ತಮಿಸ್ 2 ಎಂಬತಕ್ಕಂಥ ಒಂದು ಚಂದ್ರಯಾನದ ಮಿಷನ್ನಲ್ಲಿ ಬಳಸಲಾಗಿರ್ತಕ್ಕಂಥ ರಾಕೆಟ್ನ ಹೆಸರು ಏನು ಅಂತ ಕೇಳಿದರೆ ಓರಿಯನ್ ಸ್ಪೇಸ್ ಕ್ರಾಫ್ಟ್ ಅಂತ ಹೇಳಬೇಕು.
ನೆಕ್ಸ್ಟು ಭವಿಷ್ಯದ ಯೋಜನೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದರ ಯಶಸ್ಸಿನ ನಂತರ ಅರ್ತಮಿಸ್ 3 ಮೂಲಕ ಮನುಷ್ಯನನ್ನು ಚಂದ್ರನ ಮೇಲೆ ಇಳಿಸಲು ನಾಸಾ ನಿರ್ಧಾರ ಮಾಡಿದೆ ಅಂತ. ಅಂದರೆ ಈಗ ಅರ್ತಮಿಸ್ 2 ಮಿಷನ್ ನಡೀತಾ ಇದೆ. ನೆಕ್ಸ್ಟು ಅರ್ತಮಿಸ್ 3 ಮಿಷನ್ ಮೂಲಕ ಏನು ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಭಾರತದ ಸಹಯೋಗವನ್ನು ನೋಡೋದಾದರೆ ಭಾರತವು ಅರ್ತಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಭವಿಷ್ಯದಲ್ಲಿ ಭಾರತೀಯರು ಕೂಡ ನಾಸಾ ಜೊತೆ ಚಂದ್ರಯಾನ ಮಾಡಲಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಅರ್ತಮಿಸ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಅಂತ ಹೇಳಬಹುದು. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಅರ್ಥ ಆಗ್ತಾ ಇತ್ತು ಅಂತ ಅಂದರೆ ಎಲ್ಲರೂ ಕೂಡ ಒಂದು ಕಾಮೆಂಟನ್ನು ಮಾಡಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ನೋಡಿ. 2026ರ ಆರಂಭದಲ್ಲಿ ಜಾಗತಿಕವಾಗಿ ದಡಾರ ಎಂಬತಕ್ಕಂಥದ್ದು ಅಥವಾ ಮೀಸಲ್ಸ್ ಅಂತ ಕರಿತೇವೆ. ಈ ಒಂದು ದಡಾರ ಅಥವಾ ಮೀಸಲ್ಸ್ ಎಂಬತಕ್ಕಂಥ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಇದು ಯಾವ ಕುಟುಂಬದ ವೈರಸ್ನಿಂದ ಹರಡುತ್ತವೆ ಅಂತ ಇಲ್ಲಿ ಪ್ರಶ್ನೆ. ರೆಟ್ರೋ ವೈರಸ್, ಪ್ಯಾರಾಮಿಕ್ಸೋ ವೈರಸ್, ಕೊರೋನಾ ವೈರಸ್ ಮತ್ತು ರೈನೋ ವೈರಸ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್. ದಡಾರ ಎಂಬತಕ್ಕಂಥ ಕಾಯಿಲೆ ಇತ್ತೀಚೆಗೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಬೇರೆ ಬೇರೆ ಜಾಗತಿಕವಾಗಿ. ಅದಕ್ಕಾಗಿ ಅದನ್ನು ಹರಡ್ತಕ್ಕಂಥ ವೈರಸ್ನ ಕುಟುಂಬದ ಹೆಸರು ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳಿಬಿಡ್ತೇನೆ. ಪ್ಯಾರಾಮಿಕ್ಸೋ ವೈರಸ್ ಅಂತ ಕರೀತಾರೆ. ಆಪ್ಷನ್ ಬಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೋಡೋದಾದರೆ ಪ್ಯಾರಾಮಿಕ್ಸೋ ವೈರಸ್ ನೋಡಿ, ದಡಾರ ಮತ್ತು ವೈರಸ್ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ದಡಾರವು ಪ್ಯಾರಾಮಿಕ್ಸೋ ವೈರಸ್ನಿಂದ ಹರಡುವ ರೋಗವಾಗಿದ್ದು ಮಕ್ಕಳಿಗೆ ಇದು ಹೆಚ್ಚು ಅಪಾಯಕಾರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಎರಡನೇದು ನೋಡಿ, ಭಾರತದಲ್ಲಿ ಮಿಷನ್ ಇಂದ್ರಧನುಷ್ ಅಂತ ಕೊಟ್ಟಿದ್ದಾರೆ. ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ ದಡಾರ ಎಂಬತಕ್ಕಂಥ ಕಾಯಿಲೆಯ ತಡೆಗೆ ಉಚಿತವಾಗಿ ಲಸಿಕೆಯನ್ನು ನೀಡಲಾಗ್ತಾ ಇದೆ. ತುಂಬ ಇಂಪಾರ್ಟೆಂಟು, ಪಕ್ಕಾ ಪ್ರಶ್ನೆ ಕೇಳ್ತಾರೆ. ಮಿಷನ್ ಇಂದ್ರಧನುಷ್ ಬಗ್ಗೆ ತುಂಬ ಸಲ ಕೇಳಿದ್ದಾರೆ. UPSCಯಲ್ಲೂ ಕೂಡ ಕ್ವಶನ್ಸ್ ಆಗಿದೆ. ಅದಕ್ಕಾಗಿ ಮಿಷನ್ ಇಂದ್ರಧನುಷ್ ಬಗ್ಗೆ ನಿಮಗೆ ಗೊತ್ತಿರಲಿ. ನೆಕ್ಸ್ಟು ಈ ಒಂದು ದಡಾರ ಎಂಬತಕ್ಕಂಥ ಕಾಯಿಲೆಯ ಲಕ್ಷಣಗಳನ್ನು ನೋಡೋದಾದರೆ ಮೈ ಮೇಲೆ ಕೆಂಪು ಮಚ್ಚೆಗಳು ಮತ್ತು ಕಣ್ಣುಗಳು ಕೆಂಪಾಗುವುದು ಇದರ ಮುಖ್ಯ ಲಕ್ಷಣ ಇಲ್ಲಿ ಆಗಿರ್ತದೆ. ನೆಕ್ಸ್ಟು ನಿವಾರಣೆ ನೋಡೋದಾದರೆ 2026ರ ವೇಳೆಗೆ ದಡಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಗುರಿಯನ್ನು ಭಾರತ ಹೊಂದಿದೆ. ಓಕೆನಾ, ದಡಾರ ಕಂಪ್ಲೀಟಾಗಿ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ಭಾರತ ಈ ಒಂದು 2026ರ ವೇಳೆಗೆ ಹೊಂದಿದೆ. ನೆಕ್ಸ್ಟು ಸಾಂಕ್ರಾಮಿಕ ಅಂತ ನೋಡೋದಾದರೆ ಇದು ಸಾಂಕ್ರಾಮಿಕ ರೋಗ ಆಗಿರ್ಬೋದು. ಇದು ಗಾಳಿಯ ಮೂಲಕ ಅತೀ ವೇಗವಾಗಿ ಹರಡುವುದರಿಂದ ಸೋಂಕಿತ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಇರಿಸುವುದು ಅಗತ್ಯ ಅಂತ. ಅಂದರೆ ಗಾಳಿಯಿಂದ ಇದು ಹರಡ್ತದೆ ಒಬ್ಬರಿಂದ ಒಬ್ಬರಿಗೆ. ಅದು ವೈರಲ್ ಫೀವರ್ ಅಥವಾ ವೈರಲ್ ಕಾಯಿಲೆ ಅಥವಾ ವೈರಸ್ ಕಾಯಿಲೆ ಆಗಿರೋದ್ರಿಂದ ಗಾಳಿಯಿಂದ ಈ ಒಂದು ರೋಗ ಏನಿದೆ ಅದು ಜಾಸ್ತಿ ಹರಡ್ತದೆ ಅಂತ ಹೇಳಿ ಹೇಳ್ತಿದ್ದಾರೆ. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅರ್ಥ ಆಯಿತಾ? ನೆಕ್ಸ್ಟು ಕೊನೆಯದಾಗಿ ನಮ್ಮ ಒಂದು ಥಂಬ್ನೇಲ್ ಕ್ವಶನು. ಏಪ್ರಿಲ್ 2025ರಂತೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಕಮೆಂಟ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯಾಯಮೂರ್ತಿ ಸೂರ್ಯಕಾಂತ್ ಎಂಬತಕ್ಕಂಥವ್ರು. ಓಕೆನಾ, ಇದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್. ನೆಕ್ಸ್ಟು ಇನ್ನು ಇಂಪಾರ್ಟೆಂಟಾಗಿ ನಮ್ಮ ಒಂದು ತರಗತಿಗಳು GK ಕ್ಲಾಸಸ್ಗಳು ಆಗ್ತಾ ಇದ್ದಾವೆ. GK ಕ್ಲಾಸಸ್ಸಲ್ಲಿ ಏನು ನಡೀತಿದೆ ಅಂತ ಅಂದರೆ ಪ್ರಾಚೀನ ಭಾರತದ ಇತಿಹಾಸ, ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು, ಮೇಯ್ನ್ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ತುಂಬ ಯಾವ ರೀತಿ ಇಂಪಾರ್ಟೆಂಟ್ ಅಂತ ಅಂದರೆ ನೀವು ಆ ಒಂದು ಕ್ವಶನ್ಸ್ನ ನೋಡಲೇಬೇಕು. ಅಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇವೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸನ್ನು ಕೊಟ್ಟಿದ್ದೇವೆ. ಈ ರೀತಿಯಾಗಿ ತುಂಬ ಇಂಪಾರ್ಟೆಂಟಾಗಿ ಕ್ವಶನ್ಸ್ ಮತ್ತು ಆನ್ಸರ್ಸ್ಗಳನ್ನು ನಾವು ಏನು ಮಾಡಿದ್ದೇವೆ, ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ನಾವು ಈಗಾಗಲೇ ಕಲೆ ಹಾಕಿದ್ದೇವೆ ಒಂದೇ ಕಡೆ, ಒಂದೇ PDF-ಅಲ್ಲಿ. ಟೋಟಲಾಗಿ ಎಷ್ಟು ಕ್ವಶನ್ಸ್ ಇದ್ದಾವೆ? 200ಕ್ಕೂ ಅಧಿಕ ಕ್ವಶನ್ಸ್ ಈಗ ಪ್ರೆಸೆಂಟಾಗಿ ಇದ್ದಾವೆ. ನಿಮಗೆ 500ಕ್ಕೂ ಅಧಿಕ ಕ್ವಶನ್ಸ್ಗಳನ್ನು ಕೊಡುವ ಒಂದು ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದರೆ ಈಗ ಪ್ರೆಸೆಂಟಾಗಿ 200 ಕ್ವಶನ್ಸ್ ಇದ್ದಾವೆ. ಮುಂದೆ ಈ ಒಂದು ಅಮೌಂಟ್ ಏನಿದೆ ಅಂದರೆ 200 ಕ್ವಶನ್ಸ್ಗಳಿಗೆ ನಾವು ಈಗ 89 ರೂಪಾಯಿಗಳನ್ನು ನಾವು ಏನು ಮಾಡ್ತಿದ್ದೇವೆ ಅಂತ ಅಂದರೆ ಇಲ್ಲಿ ಇದು ಮಾಡ್ತಿದ್ದೇವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 89 ರೂಪಾಯಿಗಳನ್ನು ನೀವು ಸೆಂಡ್ ಮಾಡುವುದರ ಮೂಲಕ ಈ ಒಂದು PDF-ಅನ್ನು ನೀವು ಯೂಸ್ ಮಾಡ್ಕೋಬೋದು. ತುಂಬ ಇಂಪಾರ್ಟೆಂಟ್ ಇದೆ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI ಯಾವುದೇ ಪರೀಕ್ಷೆ ಆಗಿರಲಿ, ನೀವೇನಾದರೂ ಇದನ್ನು ತಗೊಂಡ್ರಿ ಅಂತಂದರೆ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ಓಕೆನಾ, ಇದನ್ನು ತೊಗೊಂಬಿಡಿ. ಇದು ಕೂಡ ಸೇಮ್ ಇಮೇಲ್ ID udyogjeevan12@gmail.com ಅಂತ ಇದೆ. ಇನ್ಸ್ಟಾಗ್ರಾಮ್ ID ಅಂತ ನೋಡ್ಬೋದು, ಎಕ್ಸಾಮ್ ಇನ್ ಕನ್ನಡ ಅಂತ ಇದೆ. ಈ ಎರಡೂ ID-ಗಳನ್ನು ಯೂಸ್ ಮಾಡಿಕೊಂಡು ನೀವು ಅಮೌಂಟನ್ನು ಕಳಿಸಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಈ ಒಂದು ID-ಗಳಿಗೆ ನೀವು ಸೆಂಡ್ ಮಾಡಿದರೆ ನಾವು PDF-ಅನ್ನು ಕಳಿಸ್ತೇವೆ. ಓಕೆನಾ, ಮತ್ತು ಕರೆಂಟ್ ಅಫೇರ್ಸ್ PDF ಏನಾದರೂ ನಿಮಗೆ ಇನ್ನೊಂದ್ಸಲಿ ಸ್ಕ್ಯಾನರ್ ಬೇಕು ಅಂತ ಅಂದರೆ ಇನ್ನೊಂದ್ಸಲಿ ತೋರಿಸ್ತೇನೆ, ನೋಡ್ಬೋದು.
ಒಂದು ತಿಂಗಳ PDF ಗೆ 20 ರೂಪಾಯಿ ಕೊಟ್ಟಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, 20 ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀರಾ, 80 ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀರಾ. ನಮಗೆ ಅಮೌಂಟನ್ನು ನೀವು ಒಂದ್ಸಲಿ ಸೆಂಡ್ ಮಾಡಿ, ನಿಮಗೆ PDF ಸಿಗುತ್ತೆ. PDF ನೋಡಿ, ಕಂಟೆಂಟ್ ನೋಡಿ, ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ. ವರ್ತ್ ಫಾರ್ ಇಟ್ ಅಂತ ಅನ್ಬೋದು. ಓಕೆನಾ? ಅದಕ್ಕಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಒಂದು ಸತತ ಪ್ರಯತ್ನ ನಿಮಗೆ ಉಪಯುಕ್ತ ಆಗ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತರಗತಿಗೆ ನಾವು 50 ಲೈಕ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ. ಪ್ಲೀಸ್ ಎಲ್ಲರೂ ಕೂಡ 50 ಲೈಕ್ಸ್ನ ರೀಚ್ ಮಾಡಿಸಿ. ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.